ನಮಸ್ಕಾರ. ಸುಮಾರು 80 ವರ್ಷಗಳಷ್ಟು ಹಳೆಯದಾದ ಅಂದ್ರೆ 1944ರ ಒಂದು ಪತ್ರಿಕೆಯಲ್ಲಿ ಇವತ್ತಿನ ನಮ್ಮ ಜೀವನದ ದೊಡ್ಡ ದೊಡ್ಡ ಸವಾಲುಗಳಿಗೆ ಪರಿಹಾರ ಸಿಗೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಬನ್ನಿ, ಇಂದು ನಾವು ಪರಮಪೂಜ್ಯ ಗುರುದೇವ್ ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯಜಿಯವರ ಅಖಂಡ ಜ್ಯೋತಿಯ ಮೇ 1944ರ ಸಂಚಿಕೆಯಲ್ಲಿ ಅಡಗಿರುವ ಸಾರ್ವಕಾಲಿಕ ಜ್ಞಾನದ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತಿನ ನಮ್ಮ ಇಡೀ ಚರ್ಚೆಯ ಸಾರಾಂಶವೇ ಈ ಒಂದು ಅದ್ಭುತವಾದ ಮಾತಿನಲ್ಲಿದೆ. ವ್ಯಕ್ತಿಯೂ ತನ್ನ ಹಣೆಬರಹದ ನಿರ್ಮಾಪಕನೂ ತಾನೇ. ಎಂಥ ಒಂದು ಶಕ್ತಿಶಾಲಿ ಮಾತು ಅಲ್ವಾ? ಇದರರ್ಥ ನಮ್ಮ ಜೀವನದ ಸ್ಟಿಯರಿಂಗ್ ಬೇರೆ ಯಾರ ಕೈಯಲ್ಲೂ ಇಲ್ಲ, ಅದು ಪೂರ್ತಿಯಾಗಿ ನಮ್ಮ ನಿಯಂತ್ರಣದಲ್ಲೇ ಇದೆ. ಈ ಸ್ವಾವಲಂಬನೆಯ ತತ್ವವೇ ನಮ್ಮ ಇಂದಿನ ವಿಶ್ಲೇಷಣೆಯ ಅಡಿಪಾಯ. ಹಾಗಿದ್ರೆ ನಮ್ಮ ಹಣೆಬರಹವನ್ನ ನಾವೇ ರೂಪಿಸ್ಕೊಳ್ಳೋದು ಹೇಗೆ? ಉತ್ತರ ತುಂಬಾನೇ ಸರಳ: ಸ್ವಯಂ ನಿರ್ಮಾಣದಿಂದ. ಯಾವುದೇ ದೊಡ್ಡ ಬದಲಾವಣೆ ಹೊರಗಿಂದ ಬರೋದಿಲ್ಲ, ಅದು ನಮ್ಮ ಒಳಗಿನಿಂದಲೇ ಶುರುವಾಗಬೇಕು. ಎಲ್ಲಕ್ಕಿಂತ ಮೊದಲು ನಮ್ಮ ಅಡಿಪಾಯವನ್ನ ನಾವು ಗಟ್ಟಿ ಮಾಡ್ಕೊಳ್ಬೇಕು. ಆ ಅಡಿಪಾಯದ ಮೊದಲನೆಯ ಇಟ್ಟಿಗೆ ನಿಜವಾದ ಆರೋಗ್ಯ. ಆದರೆ ಇಲ್ಲಿ ಗಾಂಧೀಜಿಯವರು ಹೇಳ್ತಿರುವ ಆರೋಗ್ಯ ಕೇವಲ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇವತ್ತಿನ ಕಾಲದಲ್ಲಿ ಆರೋಗ್ಯ ಅಂದ್ರೆ ನಮ್ಗೆಲ್ಲ ಜಿಮ್, ಡಯಟ್ ಅಷ್ಟೇ ನೆನಪಾಗುತ್ತೆ. ಆದರೆ ಇಲ್ಲಿ ಹೇಳ್ತಿರೋದು ಮನಸ್ಸು, ದೇಹ ಮತ್ತು ಆತ್ಮ, ಈ ಮೂರೂ ಪರಿಶುದ್ಧವಾಗಿರಬೇಕು. ಅಂದ್ರೆ ನಮ್ಮ ಆಸೆಗಳನ್ನ, ಇಂದ್ರಿಯಗಳನ್ನ ಹತೋಟಿಯಲ್ಲಿಟ್ಕೊಂಡು ಅಂತರಂಗವನ್ನ ಶುದ್ಧವಾಗಿಟ್ಕೊಳ್ಳೋದೇ ನಿಜವಾದ ಆರೋಗ್ಯ. ಇಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ: ಜ್ಞಾನ ದೊಡ್ಡದಾ ಅಥವಾ ನಡತೆ ದೊಡ್ಡದಾ? ಈ ಬೋಧನೆಯ ಪ್ರಕಾರ ಉತ್ತರ ತುಂಬಾನೇ ಸ್ಪಷ್ಟ: ಸದಾಚಾರವೇ ಶ್ರೇಷ್ಠ. ಯೋಚನೆ ನೋಡಿ, ಜ್ಞಾನ ಅನ್ನೋದು ಒಂದು ಹರಿತವಾದ ಆಯುಧದ ಹಾಗೆ. ಅದನ್ನ ಯಾರು ಬೇಕಾದ್ರೂ ಪಡ್ಕೋಬೋದು. ಆದ್ರೆ ಚಾರಿತ್ರ್ಯ ಇಲ್ದೇದ್ರೆ ಅದೇ ಆಯುಧ ವಿನಾಶಕ್ಕೂ ಕಾರಣವಾಗಬಹುದು. ಆದ್ರೆ ಸದಾಚಾರ, ಅದೇ ಒಂದು ಅರ್ಥಪೂರ್ಣ ಜೀವನದ ನಿಜವಾದ ಫೌಂಡೇಶನ್. ನಮ್ಮಲ್ಲಿರೋ ಕೆಟ್ಟ ಅಭ್ಯಾಸಗಳ ಬಗ್ಗೆ ಯೋಚನೆ ಮಾಡಿ ಬೇಜಾರ್ ಮಾಡ್ಕೋಬೇಕಾಗಿಲ್ಲ. ಈ ತತ್ವದ ಪ್ರಕಾರ ದುರ್ಗುಣಗಳು ನಮ್ಮ ವ್ಯಕ್ತಿತ್ವದ ಭಾಗವೇ ಅಲ್ಲ, ಅವು ಕೇವಲ ಬಟ್ಟೆಗೆ ಅಂಟಿದ ಕೊಳೆ ಹಾಗೆಯೇ. ನಿರಂತರ ಪ್ರಯತ್ನದಿಂದ ಪ್ರಜ್ಞಾಪೂರ್ವಕವಾಗಿ ನಾವು ಆ ಕೊಳೆಯನ್ನ ತೊಳೆಯಬಹುದು. ಪ್ರತಿ ನಕಾರಾತ್ಮಕ ಯೋಚನೆಯನ್ನ ಒಂದು ಸಕಾರಾತ್ಮಕ ಕೆಲಸದಿಂದ ಬದಲಾಯಿಸಿದ್ರೆ ನಾವು ನಮ್ಮನ್ನ ನಾವೇ ಶುದ್ಧೀಕರಿಸಿಕೊಳ್ಳಬಹುದು. ಸರಿ, ನಮ್ಮನ್ನ ನಾವು ಗಟ್ಟಿ ಮಾಡ್ಕೊಂಡ್ವಿ. ಈಗ ಮುಂದೇನು? ಆ ಶಕ್ತಿಯನ್ನ ನಮಗೊಬ್ಬರಿಗೇ ಇಟ್ಕೊಡೋದಾ? ಖಂಡಿತ ಇಲ್ಲ. ನಮ್ಮ ಆಂತರಿಕ ಶಕ್ತಿಯ ನಿಜವಾದ ಪರೀಕ್ಷೆ ಇರೋದೇ ಸೇವೆ ಮತ್ತು ಸದಾಚಾರದಲ್ಲಿ. ನಮ್ಮ ವ್ಯಕ್ತಿತ್ವ ನಿರ್ಮಾಣವು ಸಮಾಜದ ಒಳಿತಿಗೆ ಹೇಗೆ ಕಾರಣವಾಗುತ್ತೆ ಅಂತ ನೋಡೋಣ ಬನ್ನಿ. ಈ ಒಂದು ಮಾತು ನೇರವಾಗಿ ನಮ್ಮನ್ನೇ ಪ್ರಶ್ನಿಸುತ್ತೆ: ಯೋಗಿಗಳೇ, ಕೃತಜ್ಞರಾಗಬೇಡಿ. ಇಲ್ಲಿ ಯೋಗಿ ಅಂದ್ರೆ ಕೇವಲ ಆಶ್ರಮದಲ್ಲಿ ಧ್ಯಾನ ಮಾಡೋರಲ್ಲ, ಬದಲಿಗೆ ಜ್ಞಾನ ಮತ್ತು ಸಾಮರ್ಥ್ಯ ಇರೋ ಪ್ರತಿಯೊಬ್ಬರು. ನಾವು ಸಮಾಜದಿಂದ ಇಷ್ಟೆಲ್ಲ ಪಡೆದು ಅದನ್ನ ಸಮಾಜಕ್ಕೆ ವಾಪಸ್ ಕೊಡದಿದ್ರೆ ಅದು ಕೃತಜ್ಞತೆ ಅಲ್ವಾ? ನಮ್ಮ ಜ್ಞಾನದ ನಿಜವಾದ ಉದ್ದೇಶ ಏನು ಅಂತ ಇದು ನಮ್ಮನ್ನ ಕೇಳುತ್ತಿದೆ. ಇದರ ಹಿಂದಿರೋ ಪ್ರಮುಖ ಅಂಶ ಏನಂದ್ರೆ, ನಮ್ಮ ಜ್ಞಾನ ಮತ್ತು ಸಾಮರ್ಥ್ಯಗಳು ಕೇವಲ ನಮಗಾಗಿ ಅಲ್ಲ, ಅವು ಸಮಾಜ ನಮಗೆ ಕೊಟ್ಟಿರೋ ಕೊಡುಗೆ. ಹಾಗಾಗಿ ಅದನ್ನ ಸಮಾಜದ ಸೇವೆಗೆ ಬಳಸೋದು ನಮ್ಮ ಜವಾಬ್ದಾರಿ. ಮಾನವೀಯತೆಯ ಸೇವೆ ಇಲ್ಲದೆ ವೈಯಕ್ತಿಕ ಮುಕ್ತಿ ಅಪೂರ್ಣ ಅಂತ ಹೇಳ್ತಾರೆ. ನಮ್ಮ ಜ್ಞಾನದ ಬೆಳಕು ಅಜ್ಞಾನದ ಕತ್ತಲಲ್ಲಿರೋರಿಗೆ ದಾರಿದೀಪವಾಗ್ಬೇಕು. ದೇಶ ಸೇವೆ ಅಂದ ತಕ್ಷಣ ನಮ್ಗೆಲ್ಲ ಸೈನ್ಯ ಅಥವಾ ರಾಜಕೀಯ ನೆನಪಾಗುತ್ತೆ. ಆದ್ರೆ ಇಲ್ಲಿ ದೇಶ ಸೇವೆಯ ಅರ್ಥವೇ ಬೇರೆ. ನಿಜವಾದ ದೇಶ ಸೇವೆ ಅಂದ್ರೆ ಕೇವಲ ಗಡಿ ಕಾಯೋದು ಮಾತ್ರ ಅಲ್ಲ, ದೇಶದೊಳಗೆ ಒಳ್ಳೆ ಚಾರಿತ್ರ್ಯ, ಆರೋಗ್ಯ ಮತ್ತು ಪ್ರಾಮಾಣಿಕತೆ ಇರೋ ನಾಗರಿಕರನ್ನ ರೂಪಿಸೋದು. ದೇಶದ ನಿಜವಾದ ಶಕ್ತಿ ಇರೋದೇ ಅದರ ಜನರ ನೈತಿಕ ಅಡಿಪಾಯದಲ್ಲಿ. ಹಾಗೆಯೇ ನಿಜವಾದ ಸ್ನೇಹ ಅದೊಂದು ಬಿಸ್ನೆಸ್ ಸ್ಟೀಲ್ ಅಲ್ಲ, ಅದು ಲಾಭ ನಷ್ಟದ ಲೆಕ್ಕಾಚಾರವನ್ನ ಮೀರಿದ ಒಂದು ಆಧ್ಯಾತ್ಮಿಕ ಸಂಬಂಧ. ನಿಸ್ವಾರ್ಥ ಮತ್ತು ಪರಸ್ಪರ ಬೆಂಬಲದ ಮೇಲೆ ನಿಂತಿರೋ ಸ್ನೇಹ ನಮ್ಮ ಚಾರಿತ್ರ್ಯವನ್ನ ಇನ್ನಷ್ಟು ಬಲಪಡಿಸುವ ಒಂದು ಅದ್ಭುತ ಶಕ್ತಿ. ಇಲ್ಲಿಯವರೆಗೆ ನಾವು ವ್ಯಕ್ತಿಯ ನಿರ್ಮಾಣ ಮತ್ತು ಸಮಾಜ ಸೇವೆಯ ಬಗ್ಗೆ ನೋಡಿದ್ವಿ. ಆದ್ರೆ ಈ ಎರಡೂ ದಾರಿಲಿ ಸರಿಯಾಗಿ ನಡೆಯೋಕೆ ಒಂದು ದಾರಿದೀಪ ಬೇಕಲ್ವಾ? ಆ ಮಾರ್ಗದರ್ಶಿ ತತ್ವಗಳೇ ಜ್ಞಾನ ಮತ್ತು ಧರ್ಮ. ಬನ್ನಿ, ಈಗ ಅವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಗವದ್ಗೀತೆಯ ಈ ಮಾತು ಜ್ಞಾನದ ಮಹತ್ವವನ್ನು ಎಷ್ಟು ಸುಂದರವಾಗಿ ಹೇಳುತ್ತೆ ನೋಡಿ. ಈ ಜಗತ್ತಿನಲ್ಲಿ ಜ್ಞಾನದಷ್ಟು ಪವಿತ್ರವಾದುದು ಬೇರಿಲ್ಲ. ನಮ್ಮ ಎಲ್ಲ ದುಃಖಗಳಿಗೆ, ಸಮಸ್ಯೆಗಳಿಗೆ ಮೂಲ ಕಾರಣ ಅಜ್ಞಾನ. ಜ್ಞಾನ ಅನ್ನೋ ಬೆಳಕಿನಿಂದ ಮಾತ್ರ ನಾವು ಆ ಕತ್ತಲನ್ನ ದಾಟಿ ಮುಂದೆ ಹೋಗಕ್ಕೆ ಸಾಧ್ಯ. ಹಾಗಿದ್ರೆ ಈ ಜ್ಞಾನವನ್ನ ಪ್ರತಿಯೊಬ್ಬರಿಗೂ ತಲುಪಿಸೋದು ಹೇಗೆ? ಅದಕ್ಕಾಗಿಯೇ ಜ್ಞಾನಮಂದಿರ ಅನ್ನೋ ಒಂದು ಅದ್ಭುತವಾದ ದೃಷ್ಟಿಕೋನವನ್ನ ಇಲ್ಲಿ ಕೊಡಲಾಗಿದೆ.
ಅಂದ್ರೆ ಪ್ರತಿಯೊಂದು ಸಮುದಾಯದಲ್ಲೂ ಜ್ಞಾನದ ದೇವಾಲಯಗಳನ್ನ ಸ್ಥಾಪಿಸಿ ಜ್ಞಾನವನ್ನ ಎಲ್ಲರಿಗೂ ಸುಲಭವಾಗಿ ತಲುಪಿಸೋದು ಇದರ ಉದ್ದೇಶ. ನೋಡಿ, ಇದೊಂದು ಕೇವಲ ಐಡಿಯಾ ಅಲ್ಲ, ಇದಕ್ಕೊಂದು ಸ್ಪಷ್ಟವಾದ ಪ್ಲಾನ್ ಕೂಡ ಇದೆ. ಜ್ಞಾನವನ್ನ ಹರಡಿ ಸಮಾಜವನ್ನ ತಳಮಟ್ಟದಿಂದ ಮೇಲೆತ್ತಲು ಒಂದು ಪ್ರಾಕ್ಟಿಕಲ್ ಪ್ಲಾನ್. ಮೊದಲ ಹೆಜ್ಜೆ ಸ್ವಾಧ್ಯಾಯಕ್ಕಾಗಿ ಲೈಬ್ರರಿ, ಎರಡನೆಯದ್ದು ಮನನಕ್ಕಾಗಿ ಸ್ಟಡಿ ಗ್ರೂಪ್ಸ್, ಮೂರನೆಯದು ಸೇವೆ ಮಾಡೋಕೆ ಅವಕಾಶಗಳ ಸೃಷ್ಟಿ ಮತ್ತು ನಾಲ್ಕನೆಯದು ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಒಂದು ಒಳ್ಳೆಯ ವಾತಾವರಣವನ್ನ ಬೆಳೆಸೋದು. ಕೊನೆಗೆ ಇದೆಲ್ಲವನ್ನೂ ಒಟ್ಟಿಗೆ ಹಿಡಿದಿಡುವ ತತ್ವವೇ ಧರ್ಮ. ಧರ್ಮ ಅಂದ್ರೆ ಕೇವಲ ಪೂಜೆ ಪುನಸ್ಕಾರ ಅಷ್ಟೇ ಅಲ್ಲ, ಅದು ಸದಾಚಾರದ ಒಂದು ಸಾರ್ವತ್ರಿಕ ನಿಯಮ. ಅಂದ್ರೆ ಯಾವ ಕೆಲಸ ವ್ಯಕ್ತಿಗೆ ಮತ್ತು ಸಮಾಜಕ್ಕೆ ಇಬ್ಬರಿಗೂ ಒಳ್ಳೆಯದನ್ನ ಮಾಡುತ್ತದೆಯೋ ಅದೇ ಧರ್ಮ. ಇದು ನಮ್ಮ ಎಲ್ಲಾ ಒಳ್ಳೆ ಕೆಲಸಗಳ ಹಿಂದಿರೋ ನೈತಿಕ ದಿಕ್ಸೂಚಿ. ಸರಿ, ಎಷ್ಟೊತ್ತು ನಾವು ಚರ್ಚೆ ಮಾಡಿದ ಈ ಎಲ್ಲ ಆಳವಾದ ವಿಚಾರಗಳ ಪ್ರಮುಖ ಅಂಶಗಳನ್ನ ಒಮ್ಮೆ ನೆನಪಿಸಿಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ, ವೈಯಕ್ತಿಕ ನಿರ್ಮಾಣದ ಸಾರಾಂಶ. ಎಲ್ಲವೂ ನಮ್ಮ ಅಂತರಂಗದಿಂದಲೇ ಶುರುವಾಗಬೇಕು. ಆಂತರಿಕ ಶುದ್ಧತೆಯೇ ನಿಜವಾದ ಆರೋಗ್ಯ. ಬರೀ ಬುದ್ಧಿವಂತಿಕೆಗಿಂತ ಚಾರಿತ್ರವೇ ಮುಖ್ಯ. ನಮ್ಮ ಮನಸ್ಸನ್ನ ನಾವೇ ನಿಯಂತ್ರಿಸಿ ಜ್ಞಾನದ ಮೂಲಕ ಸ್ವಾತಂತ್ರ್ಯದ ಕಡೆಗೆ ನಡೆಯಬೇಕು. ನಮ್ಮ ಆಂತರಿಕ ಶಕ್ತಿಯು ಸಮಾಜದ ಮೇಲೆ ಹೇಗೆ ಪರಿಣಾಮ ಬೀರಬೇಕು? ನಮ್ಮ ಸೇವೆಗೆ ಒಂದು ಉದ್ದೇಶ ಇರಬೇಕು. ಅದು ರಾಷ್ಟ್ರದ ನೈತಿಕ ಚಾರಿತ್ರ್ಯವನ್ನ ನಿರ್ಮಿಸೋದು. ನಮ್ಮ ಸುತ್ತಲಿರೋರನ್ನ ಮೇಲೆತ್ತೋದು ನಮ್ಮ ಕರ್ತವ್ಯ. ನಮ್ಮ ಸಂಬಂಧಗಳು ಆಧ್ಯಾತ್ಮಿಕವಾಗಿರಲಿ ಮತ್ತು ನಮ್ಮ ಜೀವನ ಧರ್ಮದ ಮಾರ್ಗದಲ್ಲಿ ಸಾಗಲಿ. ಕೊನೆಯದಾಗಿ, ಈ ಐತಿಹಾಸಿಕ ಜ್ಞಾನವನ್ನು ನಮ್ಮ ಇವತ್ತಿನ ಜೀವನಕ್ಕೆ ಹೇಗೆ ಅಳವಡಿಸಿಕೊಳ್ಳಬಹುದು ಅನ್ನೋ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. 80 ವರ್ಷಗಳ ಹಿಂದಿನ ಈ ಜ್ಞಾನ ನಮ್ಮ ಇಂದಿನ ಬದುಕಿಗೆ ಹೇಗೆ ಸ್ಫೂರ್ತಿ ನೀಡಬಹುದು? ಯೋಚಿಸಿ ನೋಡಿ. ನಮಸ್ಕಾರ.